ಕಳಪೆ ಅಂತ ಜೈಲು ಸೇರಿದ ಪವಿ. ಬಿಗ್ ಬಾಸ್ ಮನೆಯ ಹಾಫ್ ಸೆಂಚುರಿ ಮುಗಿತಾ ಇದ್ದ ಹಾಗೆ ಪವಿ ಅವಿನಾಶ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಇದೀಗ ಮನೆಗೆ ಬಂದು 20 ದಿನಕ್ಕೆ ಕಳಪೆ ಅಂತ ಜೈಲಿಗೆ ಸೇರಿದ್ದಾರೆ ಪವಿ ಪೂವಪ್ಪ. ಕಳೆದ ವಾರ ಆಟ ಸಾಕಷ್ಟು ಟ್ವಿಸ್ಟ್ ಮತ್ತು ಟರ್ನ್ ಪಡೆದು ಮುನ್ನುಗ್ತಾ ಇತ್ತು. ಸಂಗೀತ ಡ್ರೋನ್ ಮುಂದೆ ಮಾನವೀಯತೆ ಇಲ್ಲದೆ ಆಟ ಆಡಿದ ವಿನಯ್ ಅಂಡ್ ಟೀಮ್ ವಿರುದ್ಧ ಫ್ಯಾನ್ಸ್ ಕುಡುಕಿದ್ರು. ಈ ಪರಿಣಾಮ ಸಂಗೀತ ಮತ್ತು ಪ್ರತಾಪ್ ಕಣ್ಣಿಗೆ ಪೆಟ್ಟು ಆಗೋ ಹಾಗೆ ಆಯಿತು. ಬಳಿಕ ಈ ವಾರ ಬಿಗ್ ಬಾಸ್ ಮನೆನೇ ಸ್ಕೂಲ್ ಆಗಿ ಬದಲಾಗಿತ್ತು. ಸ್ಪರ್ಧಿಗಳಿಗೆಲ್ಲ ಮಕ್ಕಳಾಗಿ ಪ್ರಾಧ್ಯಾಪಕರಾಗಿ ಬದಲಾಗಿದ್ದು ವಿಶೇಷ ಆಗಿತ್ತು. ಈ ವೇಳೆ ಪವಿ ಯೋಗ ಟೀಚರ್ ಆಗಿದ್ರು. ಆದರೆ ಯೋಗ ಟೀಚರ್ ಆಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಮನ ಗೆಲ್ಲೋದ್ರಲ್ಲಿ ಎಡವಿದ್ರು ಪವಿ. ಇದನ್ನೇ ಕಾರಣ ಇಟ್ಕೊಂಡು ಮನೆ ಮಂದಿಯೆಲ್ಲ ಪವಿಗೆ ಕಳಪೆ ಹಣೆಪಟ್ಟಿ ಕೊಟ್ಟು ಜೈಲಿಗಟ್ಟಿದ್ದಾರೆ. ಇನ್ನು ತುಕಾಲಿ ಸಂತು ಈ ವಾರ ಇಂಗ್ಲಿಷ್ ಟೀಚರ್ ಆಗಿ ಮತ್ತು ಶಿಕ್ಷಕರಾಗಿ ಎರಡರಲ್ಲೂ ಮನ ಗೆದ್ದಿದ್ದಾರೆ. ಅಷ್ಟರ ಮಟ್ಟಿಗೆ ತುಕಾಲಿ ಕಾಮಿಡಿ ಪಂಚ್ ಎಲ್ಲರಿಗೂ ಕಿಕ್ ಕೊಟ್ಟಿತ್ತು. ಈ ನಡೆ ನೋಡಿಯೇ ಮನೆ ಮಂದಿ ತುಕಾಲಿ ಉತ್ತಮ ಅಂತ ಹಣೆಪಟ್ಟಿ ಕೊಟ್ಟಿದ್ದಾರೆ. ಸ್ನೇಹಿತ್ ಎಲಿಮಿನೇಷನ್ ನಂತರ ಈ ವಾರ ಯಾರಿಗೆ ಆಟ ಕೊನೆಗೊಳ್ಳುತ್ತೆ ಎಂಬುದನ್ನು ಕಾದ್ ನೋಡಬೇಕು. ಮೈಕಲ್, ಸಿರಿ, ವಿನಯ್, ಪವಿ, ಸಂಗೀತ, ಡ್ರೋನ್ ಇವರಲ್ಲಿ ಯಾರು ಮನೆಯಿಂದ ಹೊರ ಹೋಗ್ತಾರೆ ಎಂಬುದೇ ಕೌತುಕಕ್ಕೆ ಕಾರಣ ಆಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.